ಟ್ರಾನ್ಸ್ಫರ್ ಮಾಡ್ಕೊಂಡ್ ಬರ್ತೀವಿ ಅಂತ 1,30,30,000 ರೂಪಾಯಿ ತಗೊಂಡ್ರಿ. ತಗೊಂಡ್ ಕೇಸಿ ನಂತರ ನನಗ ಮಾಂತೇಶ್ ನಗರದಲ್ಲಿ ನನಗ 1 ವರ್ಷ ನೌಕರಿ ಮಾಡಾಕ ಬಂದಿಲ್ಲ. ಅಲ್ಲಿ ರವಾಶಿ ಇಲ್ಲ, ನಿನ್ನ ಲೇಖಮ್ಮ ನಗರ ರವಾಶಿ ಅಂತ ಕೇಳಿಸಿ ನನಗೆಲ್ಲ ಸಾರ್ವಜನಿಕರು ವ್ಯವಸ್ಥೆ ನನಗೆ ಯಾವ ಕಡೆನೂ ಡ್ಯೂಟಿ ಮಾಡಕ್ ಬಿಟ್ಟಿಲ್ಲ. ನನಗೆ 9 ತಿಂಗಳಾಯ್ತು ಮನ್ಯಾಗ ಕುಂದರ್ಸ್ಯಾಳ್ರಿ. ಎಲ್ಲಿನೂ ಸಾಹೇಬ್ರಿಗೆ ಡ್ಯೂಟಿ ಕೊಟ್ರಂದ್ರೆ ನಿಮ್ಗೆ ಸಸ್ಪೆಂಡ್ ಮಾಡಿಸ್ತೀನಿ ನಾನು, ಆಕಿಗೆ ಎಲ್ಲಿನೂ ಕೊಡ್ಬೇಡ ಅಂತೇಳಿ ಮನ್ಯಾಗ ಕುಂದರ್ಸಿ 1,30,30,000 ರೂಪಾಯಿ ಇಸ್ಕೊಂಡ್ ಕೇಸಿ ನನಗೆ ಎಲ್ಲಿನೂ ನನಗೆ ಜಾಯಿನ್ ಮಾಡ್ಸಕ್ಕೆ ಬಿಡಾಕತ್ತಿಲ್ಲ. ಲೇಖಮ್ಮ ನಗರ ಆರ್ಡರ್ ಮಾಡಿದ್ರು ಕೂಡ ನನಗೆ ಆಕಿಗೆ ಅಲ್ಲಿ ಜಾಯಿನ್ ಮಾಡಿಸ್ಬೇಡ್ರಿ, ಮಾಡಿಸಿದ್ರೆ ಒಂದು ವೇಳೆ ನಿನಗೆ ನೌಕರಿದ್ರು ಆಗ್ತೀನಿ ಅಂತ ಕೇಸಿ ಅವ್ರಿಗೆ ದಬ್ಬಾಗೆ ಮಾತಾಡ್ರಿ, ಇದೇ ತರ ಮಾತಾಡ್ರಿ ಎಲ್ಲರಿಗೂ. ಈಗ ನನಗೆ 9 ತಿಂಗಳಾದ್ರೂ ಎಲ್ಲಾ ಕಡೆನೂ ನಾನು ಅರ್ಜಿ ಕೊಟ್ಟಿನಿ, ಎಲ್ಲಾ ಕಡೆನೂ ನಾನು ಲೆಟರ್ ಕೊಟ್ಟರು ನನಗೆ ಯಾರು ನ್ಯಾಯ ಕೊಡ್ಸಿಲ್ರಿ ಸರ್. ಇಲ್ಲಿವರೆಗೂ ನನ್ನ ನ್ಯಾಯ ಕೊಡಿಸ್ರಿ ಅಂತ ನಾ ಇಲ್ಲಿ ತನಕ ಬಂದಿನ್ರಿ. ಆದ್ರೆ ನನ್ನ ನ್ಯಾಯ ಕೊಡಿಸ್ಬೇಕ್ರಿ. ಕೊಟ್ಟಿಲ್ಲ ಮಾಡಿ ಅಂಗನವಾಡಿ ಕಾರ್ಯಕರ್ತೆ ನನಗ ಮಾಂತೇಶ್ ನಗರದಾಗ ಮಾಡ್ಕೊಡಾಕ್ನು ಬಿಡ್ಲಿಲ್ರಿ. ನಾ ಮಾಂತೇಶ್ ನಗರದಾಗ ಮಾಡಿನ್ರಿ ಬಂದ. ಅದ್ರ 1,30,30,000 ರೂಪಾಯಿ ಇಸ್ಕೊಂಡ ನನ್ನ ಕಡೆ ಅವ್ರ ಟ್ರಾನ್ಸ್ಪೋರ್ಟ್ ತಗೊಂಡ್ಬರ್ತೀನಿ ಅಂತ ತಗೊಂಡ್ರಿ. ಎಲ್ಲಿಂದ ಎಲ್ಲಿ ತಗೊಂಡ್ಬರ್ತೀನಿ ಅಂತ ಹಗರ್ಗೊಂಡ್ ನಿಂತಾರ್ರಿ, ಮಾಂತೇಶ್ ನಗರ್ ಕರ್ಕೊಂಡ್ ಬಂದಾರಿ. ಅಲ್ಲಿಂತ ನನಗ ವಿದ್ಯಾನಗರ್ ಹೋಗಂತಂದ್ರು. ಅಂದ್ರೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ ಬರ್ತೀನಿ ಕ್ಯಾಶ್ ಕೊಟ್ಟಿನ್ರಿ ಸರ್. ಕೊಟ್ಟಿದ್ದೈತ್ರಿ. ತಹಶೀಲ್ದಾರ್ ಸಾಹೇಬ್ರು ನಾ ಹೇಳ್ದಂಗ್ ಕೇಳ್ತಾರ, ಡಿಡಿ ಸಾಹೇಬ್ರು ನಾ ಹೇಳ್ದಂಗ್ ಕೇಳ್ತಾರ, ಶರೀಫ್ ಸರ್ ನಾ ಹೇಳ್ದಂಗ್ ಕೇಳ್ತಾರ ಅಂತ ಹೇಳಿ ನನಗೆ ಇದು ಮಾಡಿ ನನ್ನ ಕಡೆ ದುಡ್ಡು 1,30,30,000 ರೂಪಾಯಿ ಅಲ್ಲೇ ಕೇಂದ್ರದಾಗ ಇಸ್ಕೊಂಡ. ಮಂಜುಳಾ ಜಾಧವ್ ಅವ್ರ ಕೇಂದ್ರದಾಗ ಇಸ್ಕೊಂಡ್ ಕೇಸಿ ನನಗೆ ಅಲ್ಲಿನೂ ಡ್ಯೂಟಿ ಮಾಡಕ್ ಬಿಡೋದ್ರಿ. ನೀನ್ ರವಾಸಿ ಲೇಖಮ್ಮ ನಗರ ಐತಿ ಹೋಗಂತಂದ್ರಿ. ಸಾಹೇಬ್ರು ನನಗೆ ಅಲ್ಲಿ ಮಿಸೋಲ್ ಮಾಡಿದಾರೆ ಲೇಖಮ್ಮ ನಗರ. ಅಲ್ಲಿ ಮಾಡಿದ್ರೆ ಅಲ್ಲಿನೂ ಜಾಯಿನ್ ಮಾಡ್ಸಕ್ ತಯಾರಿಲ್ಲ. ನನಗೆ 9 ತಿಂಗಳಾದ್ರೂ ಸರ್ ನಮ್ಮ ಮನೆ ಪಗಾರ ಇಲ್ಲ, ಏನೂ ಇಲ್ರಿ. ನನಗೆ ಎಲ್ಲಿನೂ ಡ್ಯೂಟಿ ಮಾಡಾಕ ಬಿಡಾಕ್ತಿಲ್ಲ. ನೀವು ನ್ಯಾಯ ಕೊಡಿಸ್ರಿ, ಇಲ್ಲಕ್ಕಂದ್ರೆ ನಾ ಏನಾರು ಕೊಡೋದು ಇಲ್ಲ ಸಾಯ್ತೀನಿ. ಅದಕ್ಕೆ ನಾ ಬಂದಿದ್ದೀನಿ. ಮಾಡಿದ್ದನ್ನು ಪ್ರತಿಭಟಿಸುತ್ತಿರುವ ಮತ್ತು ಮಾಡಿರುವ ಆರೋಪಗಳ ಕುರಿತು ತನಿಖೆಗೆ ಆಗ್ರಹಿಸುತ್ತಿರುವ ಹಾಗೂ ಯೂನಿಯನ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ಅನುಮತಿ ರದ್ದು ಮಾಡುವ ಕುರಿತು ಇದರಲ್ಲಿ ಸಹಿ ಮಾಡಿರುವ ನಾವು ಈ ಮೂಲಕ ತಮ್ಮಲ್ಲಿ ಬರಕೊಡುವ ಪ್ರತಿಭಟನಾ ಮನವಿ ಏನೆಂದರೆ, ಮುದ್ದೇಬಿಹಾಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಶಿವಮೂರ್ತಿ ಕುಂಬಾರ್ ಇವರ ಮೇಲೆ ನಿನ್ನೆ ದಿನಾಂಕ 6/8/2024ರಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಸೇವಾ ಸಂಘ ಎಂಬ ಹೆಸರಿನಲ್ಲಿ ಶ್ರೀಮತಿ ನೀಲಮ್ಮ ಬೋರಾವತ್ ಎನ್ನುವವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ಸದರಿ ಅಧಿಕಾರಿಯವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿರುತ್ತಾರೆ. ಬಸವನಾಡಿನಲ್ಲಿ ಎಂಬ ಶಬ್ದ ಬಳಸಿ ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ. ಸದರಿ ಅಧಿಕಾರಿಯವರು ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಇಡೀ ಭಾರತ ದೇಶವನ್ನೇ ಕಾಯ್ದು ದೇಶದೊಳಗಿನ ಮಹಿಳೆಯರು ಮಕ್ಕಳಿಗೆ ಅಪಾರ ಗೌರವವನ್ನು ತೋರಿರುತ್ತಾರೆ ಮತ್ತು ಸೈನ್ಯದಲ್ಲಿ ಅವರಿಗೆ ಅಂತವೇತಿ ನೀಡಿರುತ್ತಾರೆ. ಅಧಿಕಾರಿಯು ಈ ಮಟ್ಟಕ್ಕೆ ಇಳಿದು ಹಸಿ ಸುಳ್ಳಿನಿಂದ ಕೂಡಿದೆ. ಸದರಿ ಹೋರಾಟದ ನೇತೃತ್ವ ವಹಿಸಿರುವ ನೀಲಮ್ಮ ಬೋರಾವತ್ ಇವಳು ತಾನೊಬ್ಬ ಅಂಗನವಾಡಿ ಕಾರ್ಯಕರ್ತೆ ಇದ್ದು ತನ್ನ ಮೇಲಾಧಿಕಾರಿಗಳ ಮೇಲೆ ಪಿತೂರಿ ಮಾಡುವುದು ಇವಳ ಕೆಟ್ಟ ರೂಢಿಯಾಗಿದೆ. ಅದನ್ನು ಕಾರ್ಯಕರ್ತೆಯರಿಗೆ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸುವುದು, ನೇಮಕಾತಿ ಮಾಡಿಸುವುದು, ನಗರಕ್ಕೆ ವರ್ಗಾವಣೆ ಮಾಡಲು ಇವರಿಂದ 1,30,30,000 ರೂಪಾಯಿಗಳನ್ನು ಪಡೆದುಕೊಂಡು ನಕಲಿ ಕಾಗದ ಪತ್ರಗಳನ್ನು ಸೃಷ್ಟಿಸಿದ್ದಾಳೆ. ಹಣವನ್ನು ತಹಶೀಲ್ದಾರ್ ಮುದ್ದೇಬಿಹಾಳ್ ಇವರೇ ತಿಂದಿದ್ದಾರೆ ಎಂದು ಹೇಳಿದ್ದಾರೆ ಮತ್ತು ಈಗ ರೇಣುಕಾಳ ಕಾಗದ ಪತ್ರಗಳೇ ನಕಲಿ ಎಂದು ಹೇಳಿ ಅವಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾಳೋ ಈ ಬಗ್ಗೆ ಧ್ವನಿ ಮುದ್ರಣ ದಾಖಲೆಗಳು ನಮ್ಮ ಕಡೆ ಇದ್ದು ತನಿಖೆ ಸಂದರ್ಭದಲ್ಲಿ ಅವುಗಳನ್ನು ಹಾಜರುಪಡಿಸುತ್ತೇವೆ. ಅಂಗನವಾಡಿ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಹೇಳಿದ ಬಿಲೇಕಂ ನಗರದ ಪುರಸಭೆ ಸದಸ್ಯನ ಮಗನ ಮೇಲೆ ಅತ್ಯಾಚಾರ ಮಾಡಲು ಬಂದಿದ್ದ ಎಂದು ಸುಳ್ಳು ದೂರು ನೀಡಿರುತ್ತಾಳೆ. ಅಲ್ಲದೆ ಸಂಗಮೇಶ್ವರ ನಗರದ ಅಂಗನವಾಡಿ ನಂಬರ್ 1 ಕಾರ್ಯಕರ್ತೆ ಶೋಭಾ ಕಾಕಂಟಕಿ ಇವಳು ನಿವೃತ್ತಿಯಾಗಿದ್ದು ಇವಳನ್ನು ಇನ್ನೂ 3 ತಿಂಗಳು ಮುಂದುವರೆಸಬೇಕು ಮತ್ತು ಅವಳನ್ನು ಬಿಲೇಕಂ ನಗರದ ಅಂಗನವಾಡಿ ಕೇಂದ್ರಕ್ಕೆ ನೇಮಕಾತಿ ಮಾಡಬೇಕೆಂದು ಸಿಡಿಪೋ ಅವರನ್ನು ಒತ್ತಾಯಿಸಿದ್ದಾಳೆ. ಇದನ್ನು ಒಪ್ಪದೇ ಇದ್ದಾಗ ಈ ರೀತಿಯ ಸುಳ್ಳು ಆರೋಪಗಳನ್ನು ಮಾಡಿದ್ದಾಳೆ. ದಲಿತ ಕಾರ್ಯಕರ್ತೆಯರನ್ನು ತಾನು ಹೇಳಿದ ಕಡೆಗಳಲ್ಲಿ ಹಾಜರಿ ಮಾಡಬಾರದು ಎಂದು ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಾಳೆ ಮತ್ತು ಅಂಗನವಾಡಿ ಕಚೇರಿಯಲ್ಲಿ ಕೆಲಸ ಮಾಡುವವರು ಕೂಡ ತನ್ನ ಅಣತಿಯಂತೆ ಕೆಲಸ ಮಾಡಬೇಕು ಎಂದು ಒತ್ತಡ ಹಾಕುತ್ತಾಳೆ. ಮಾತು ಕೇಳದವರ ಮೇಲೂ ಸುಳ್ಳು ಆರೋಪಗಳು